Welcome, dear students, to the session number 31 of auditing subject for the BBA 6th semester. In the last session, we learnt about the guidelines or points to be considered by the auditor while vouching for cash payments. In this session, we'll be learning about vouching for cash purchases and payment to creditors. So while we are vouching for the payment side of the cash book, we will have to verify with the opening balance, the cash purchases, the payment received for credit purchases, the bills payable for which the payment has been made, capital expenditure, investments, remuneration which we pay to the auditor, wages and salaries, etc. In case of opening balance, we normally verify with the closing balance of the previous year's balance sheet. That would be the opening balance, and also verification with the help of the passbook. The opening balance can be confirmed. Regarding the vouching of cash purchases, the auditor has to examine the genuineness of the cash purchases, receipt of the goods, and also the proper vouchers. So when we make cash purchases, there are three important things to be noticed: that the cash purchase is genuine. So whatever payment purchase have been done, it's a genuine transaction. There is a seller, the sales, the purchase has happened, the goods has been received, and the transaction has been substantiated with the valid voucher. This is what is the observation by the auditor. Auditor ಏನು ಮಾಡಬೇಕು ಅಂತ ಹೇಳಿದ್ರೆ, ಮಾಡಿದಂಥ ಕ್ಯಾಶ್ ಪರ್ಚೇಸ್ ಜೆನ್ವಿನಾ, ರಿಯಲ್ ಆಗಿ ನಿಜವಾಗ್ಲೂ ನಡೆದಿದೆಯಾ ಅದು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ ಹಿ ಹ್ಯಾಸ್ ಟು ವೆರಿಫೈ. ಏನು ವೆರಿಫೈ ಮಾಡ್ತಾನೆ? ಅಲ್ಲೊಬ್ಬ ನಿಜವಾದ ಸೆಲ್ಲರ್ ಇದ್ದಾನೆ, ಕ್ಯಾಶ್ ಪರ್ಚೇಸ್ ಆಗಿದೆ ಅಂದರೆ ಪರ್ಚೇಸ್ ಮಾಡಿದ್ದಾರೆ, ಪರ್ಚೇಸ್ ಮಾಡಿದ್ದಕ್ಕೆ ಪ್ರತಿಯಾಗಿ ಅವನು ಗೂಡ್ಸನ್ನು ಕೊಟ್ಟಿದ್ದಾರೆ, ಗೂಡ್ಸನ್ನು ಕೊಟ್ಟಿದ್ದಕ್ಕೆ ಅಮೌಂಟನ್ನು ಕೊಡಲಾಗಿದೆ ಮತ್ತು ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ರಿ ಎವಿಡೆನ್ಸನ್ನು ಮೇಂಟೈನ್ ಮಾಡಿದ್ದಾರೆ ಅನ್ನೋದನ್ನು ಆಡಿಟರ್ ಎಕ್ಸಾಮಿನ್ ಮಾಡಿ ಕನ್ಫರ್ಮ್ ಮಾಡಬೇಕಾಗತ್ತೆ. ದೆನ್ he should pay special attention to the trade discounts which should be deducted from the purchases. ಡಿಸ್ಕೌಂಟ್ ಪರ್ಚೇಸ್ನಲ್ಲಿ ಎರಡು ರೀತಿಯ ಡಿಸ್ಕೌಂಟ್ ಇದೆ: ಟ್ರೇಡ್ ಡಿಸ್ಕೌಂಟ್ ಮತ್ತು ಕ್ಯಾಶ್ ಡಿಸ್ಕೌಂಟ್. Trade discount is given for the volume of purchase for the with the nature of combined with the nature of transaction, whereas cash discount is given at the time of payment of cash. So at the time of purchase of the goods, trade discount, if there is any given, it may not appear in the cash book, but when the goods are purchased in the invoice, trade discount will be mentioned. So if 10,000 ರೂಪಾಯಿದು goods purchase ಮಾಡಿದಿರಿ, the seller says that I'll give you 5% trade discount. So 10,000ದಿಂದ 5% ಮೈನಸ್ ಅಂದರೆ 500 ರೂಪಾಯಿ ಮೈನಸ್ ಆಗುತ್ತೆ. ದೆನ್ ಹಿ ಸೇಸ್ 9,500 ಕೊಡ್ಬೇಕು ನೀವೀಗ. ಇಫ್ ಯು ಪೇ ಇಮಿಡಿಯೇಟ್ಲಿ, ಕ್ಯಾಶ್ ಈಗಲೇ ಕೊಡ್ತೀರಾ, ಇನ್ನೊಂದು 200 ರೂಪಾಯಿ ನಾನು ಕಡಿಮೆ ಮಾಡ್ತೇನೆ. ಅಂದರೆ ಬಿಲ್ನ ಮೊತ್ತ 9,500 ರೂಪಾಯಿ. ಇಫ್ ಯು ಮೇಕ್ ಇಮಿಡಿಯೇಟ್ ಪೇಮೆಂಟ್ ಆಫ್ ಕ್ಯಾಶ್, ಇನ್ನೊಂದು 200 ರೂಪಾಯಿ ಕಡಿಮೆ ಕೊಡಿ, ಅಂದರೆ ಅಲ್ಲಿ ಕ್ಯಾಶ್ ಡಿಸ್ಕೌಂಟ್ 200 ರೂಪಾಯಿ ಆಯಿತು. ಸೊ ಯು ವಿಲ್ ಹ್ಯಾವ್ ಟು ಎಂಡ್ ಅಪ್ ಪೇಯಿಂಗ್ 9,300. ಕ್ಯಾಶ್ ಬುಕ್ಕಲ್ಲಿ ರೆಕಾರ್ಡ್ ಆಗೋದು 200 ರೂಪಾಯಿ ಡಿಸ್ಕೌಂಟ್ ಮಾತ್ರ. ಬಟ್ ದ ಆಡಿಟರ್ ಮಸ್ಟ್ ಸಿ ದ್ಯಾಟ್ ಟ್ರೇಡ್ ಡಿಸ್ಕೌಂಟ್ ಕಡಿತಗೊಳಿಸಿ, ಕ್ಯಾಶ್ ಡಿಸ್ಕೌಂಟನ್ನು ಕಡಿತಗೊಳಿಸಿ, ನೆಟ್ ಅಮೌಂಟನ್ನೇ ಇವನು ಪೇಮೆಂಟ್ ಮಾಡಿದ್ದಾನೆ ಅನ್ನೋದನ್ನು, ಆರ್ಗನೈಸೇಷನಿಂದ ಪೇಮೆಂಟ್ ಆಗಿದೆ ಅನ್ನೋದನ್ನು ಅವನು ಆಡಿಟರ್ ಆದವರು ಚೆಕ್ ಮಾಡಬೇಕಾಗತ್ತೆ. ದೆನ್ ಕಮ್ಸ್ ಮಿಸ್ಸಿಂಗ್ ವೌಚರ್ಸ್. ಕೆಲವೊಂದು ಸಿಚುವೇಷನಲ್ಲಿ ವೌಚರ್ಸ್ಗಳು ಇಲ್ಲದೇ ಇರುವ ಸಾಧ್ಯತೆ ಇರ್ತದೆ. ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದಕ್ಕೆ ರೆಕಾರ್ಡ್ ಇದೆ, ಬಟ್ ಆ ಟ್ರಾನ್ಸಾಕ್ಷನ್ನ ಸಪೋರ್ಟ್ ಮಾಡುವ ವೌಚರ್ಸ್ ಮಿಸ್ಸಿಂಗ್ ಇದ್ದರೆ ಅದರ ಬಗ್ಗೆ ವಿಶೇಷ ಗಮನವನ್ನು ಆಡಿಟರ್ ಹರಿಸಬೇಕಾಗತ್ತೆ. ದ ನೆಕ್ಸ್ಟ್ ಪಾಯಿಂಟ್ ಟು ಬಿ ಕನ್ಫರ್ಮ್ಡ್ ಈಸ್ ಅಬೌಟ್ ದ ರಿಸಿಪ್ಟ್ ಆಫ್ ದ ಗೂಡ್ಸ್. ಟ್ರಾನ್ಸಾಕ್ಷನ್ ಆಗಿದೆ, ಬಿಲ್ಸ್ ಇದೆ, ಅಮೌಂಟ್ ಪೇಮೆಂಟ್ ಆಗಿದೆ, ಬಟ್ ದಟ್ಸ್ ನಾಟ್ ಸಫಿಷಿಯೆಂಟ್ ಕನ್ಫರ್ಮೇಷನ್. ಆ ಮೊತ್ತಕ್ಕೆ ಸರಿಯಾದ ಗೂಡ್ಸ್ ನಮ್ಮ ಫ್ಯಾಕ್ಟ್ರಿಯೊಳಗೆಯೋ ನಮ್ಮ ಗೋಡೌನ್ ಒಳಗೆ ರಿಸೀವ್ ಆಗಿದೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್. ಅದಕ್ಕೆ ಗೂಡ್ಸ್ ಇನ್ವರ್ಡ್ ರಿಜಿಸ್ಟರ್ ಚೆಕ್ ಮಾಡಬೇಕು, ಗೂಡ್ಸ್ ರಿಸೀವ್ಡ್ ನೋಟ್ ಅಂತ ಹೇಳ್ತಾರೆ, GRN, ಗೂಡ್ಸ್ ರಿಸೀವ್ಡ್ ನೋಟನ್ನು ಚೆಕ್ ಮಾಡಬೇಕು, ಆ್ಯಂಡ್ ಸ್ಟೋರ್ಸ್ ಲೆಜರಲ್ಲಿ ಎಂಟ್ರೀಸ್ ಇರಬೇಕು. ಇದನ್ನೆಲ್ಲ ವೆರಿಫೈ ಮಾಡಬೇಕಾಗತ್ತೆ. ಮತ್ತು ಮಾಡಿದಂಥ ಪರ್ಚೇಸ್ ಅಥರೈಸ್ಡ್. ಸೊ ಆ್ಯಡ್ ಹಾಕ್ ಬೇಸಿಸ್ನಲ್ಲಿ ಮನಸ್ಸಿಗೆ ಬಂದ ಹಾಗೆ ಪರ್ಚೇಸ್ ಮಾಡೋದಲ್ಲ. ದ ಪರ್ಚೇಸಸ್ ಶುಡ್ ಬಿ ಡನ್ ಆಫ್ಟರ್ ಡ್ಯೂ ಅಥರೈಸೇಷನ್. So there are few purchases which does not require prior authorization. For example,
clients customers have come and you have to bring some tea or coffee, then you don't wait for the confirmation or authorization, you simply ask your attender to go and get some tea. This does not require prior authorization. But let us take, you are going to invest in the computers of the organization, you want to replace the computers, ಹಳೆ ಕಂಪ್ಯೂಟ್ರನ್ನು ತೆಗೆದು ಎಲ್ಲ ಹೊಸ ಕಂಪ್ಯೂಟ್ರಲ್ಲಿ ರಿಪ್ಲೇಸ್ ಮಾಡಬೇಕು ಅಂತ ಹೇಳಿದ್ರೆ ಅಂಥ ಒಂದು ಪರ್ಚೇಸಿಗೆ ಪ್ರಯರ್ ಅಥರೈಸೇಷನ್ ಬೇಕು. ದೆನ್ ದ ಅಮೌಂಟ್ ಪೇಯ್ಡ್ ಇಸ್ ಡೆಬಿಟೆಡ್ ಟು ದ ಪ್ರಾಪ್ರಿಯೇಟ್ ಅಕೌಂಟ್. ಅಕೌಂಟಿಂಗ್ ಟ್ರೀಟ್ಮೆಂಟ್ ಸರಿಯಾಗಿದೆಯಾ, ಪರ್ಚೇಸ್ ಆಗಿದೆ, ವೆದರ್ ಇಟ್ ಇಸ್ ಟ್ರೀಟೆಡ್ ಪ್ರಾಪರ್ಲಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ರೆವೆನ್ಯೂ ಎಕ್ಸ್ಪೆಂಡಿಚರ್ ಟ್ರೀಟ್ಮೆಂಟ್ ಆಗಿದೆಯಾ, ಸರಿಯಾದ ಅಕೌಂಟಿಗೆ ಹೋಗಿದೆಯಾ, ಅಸೆಟ್ ಅಕೌಂಟಿಗೆ ಡೆಬಿಟ್ ಮಾಡಬೇಕಾದದನ್ನು ಎಕ್ಸ್ಪೆನ್ಸಸ್ ಅಕೌಂಟಿಗೆ ಎಲ್ಲಿಯಾದರೂ ಡೆಬಿಟ್ ಮಾಡಿದಾರಾ, ಇಲ್ಲ ಸರಿಯಾದ ರೀತಿಯಲ್ಲಿ ಅದನ್ನು ಡೆಬಿಟ್ ಕ್ರೆಡಿಟ್ ಕೊಟ್ಟಿದ್ದಾರಾ ಅನ್ನೋದನ್ನು ಕೂಡ ಆಡಿಟರ್ ಚೆಕ್ ಮಾಡಬೇಕಾಗತ್ತೆ. ದೆನ್ he has to finally verify and confirm that the payment which has been made really belongs to the business. ಅದು ಆರ್ಗನೈಸೇಷನ್ನ ಅಫಿಷಿಯಲ್ ಎಕ್ಸ್ಪೆನ್ಸ್ ಆಗಿರಬೇಕು, ಯಾರೋ ಒಬ್ಬ ಪ್ರೊಪ್ರೈಟರ್ನ ಪರ್ಸನಲ್ ಎಕ್ಸ್ಪೆಂಡಿಚರ್ ಅಥವಾ ಆ ಆರ್ಗನೈಸೇಷನ್ನ ಎಂಪ್ಲಾಯಿಯ ಪರ್ಸನಲ್ ಎಕ್ಸ್ಪೆನ್ಸಸ್ಸನ್ನು ಬಿಸ್ನೆಸ್ ಅಕೌಂಟಿಂದ ಪೇಮೆಂಟ್ ಮಾಡೋದಲ್ಲ. ಹಾಗಾಗಿ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. With regard to cash purchases, the auditor has to first examine the entries in the cash book with the help of cash memos or invoices issued by the suppliers and also the goods inward register. This will help in understanding whether there has been real payment, whether the goods have been received, and the proper documents are maintained. So the next point under discussion is payment to creditors. Creditors are none other than those people who have already supplied us the goods and services, but the payment have been pending. Now these creditors will be paid after the stipulated period of time. Creditors ಅಂತ ಹೇಳಿದ್ರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗಿನ ಗೂಡ್ಸ್ ಮತ್ತು ಸರ್ವಿಸಸ್ ಅನ್ನ ಅವಕಾಶ ಇಮಿಡಿಯೇಟ್ ಪೇಮೆಂಟ್ ಕೇಳದೆ ಮುಂದಿನ ದಿನಗಳಲ್ಲಿ ಪೇಮೆಂಟ್ಗೆ ಅವಕಾಶವನ್ನ ಮಾಡಿಕೊಟ್ಟು ಬಿಸ್ನೆಸ್ಗೆ ಗೂಡ್ಸ್ ಮತ್ತು ಸರ್ವಿಸಸ್ ಅನ್ನು ಕೊಟ್ಟಂತಹ ಬಿಸ್ನೆಸ್ ಕನ್ಸರ್ನ್ಸ್ ಆಗಿರ್ತವೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಕ್ರೆಡಿಟರ್ಸ್ನ ಗೂಡ್ಸ್ ಆಲ್ರೆಡಿ ರಿಸೀವ್ ಆಗಿರ್ತದೆ, ಸರ್ವಿಸಸ್ ಆಲ್ರೆಡಿ ಅವೈಲ್ ಆಗಿರ್ತದೆ, ಅವರಿಗೆ ಪೇಮೆಂಟ್ ಅನ್ನ ಮಾಡಬೇಕಾದ ಸಮಯದಲ್ಲಿ ನಾವು ಯಾವ ರೀತಿಯ ಪೇಮೆಂಟ್ ಅನ್ನು ಮಾಡಿದಾಗ ಯಾವ ರೀತಿಯ ವೌಚಿಂಗ್ ನಾವು ಮಾಡಬೇಕಾಗತ್ತೆ ಅನ್ನೋದನ್ನ ಇಲ್ಲಿ ತಿಳಿದುಕೊಳ್ತೇವೆ. The payment to the creditors may be vouched with the receipts issued by the creditors. ನಾವು ಪಾವತಿಯನ್ನು ಮಾಡಿದಾಗ ಕ್ರೆಡಿಟರ್ಸ್ ನಮಗೆ ಅವರದೇ ಆದ ಒಂದು ರಿಸಿಪ್ಟ್ ಅನ್ನು ಕೊಡ್ತಾರೆ. ಸೊ ಜಸ್ಟ್ ಲೈಕ್ ವೆನ್ ಯು ಗೋ ಟು ದ ಪೇಮೆಂಟ್ ಆಫ್ ಎಲೆಕ್ಟ್ರಿಸಿಟಿ ಬಿಲ್, ಯು ಗೋ ವಿತ್ ದ ಬಿಲ್ to pay the electricity bill and then you will get back a slip that telling that you have paid so much of an amount towards the electricity bill. So this receipt is a base document for verifying the payment which have been made to the creditors. The auditor shall check the amount which is due to the creditors with the accounts of the creditors, goods received notes and the invoice copies. ಆಡಿಟರ್ ಈ ಪೇಮೆಂಟ್ ಅನ್ನು ಯಾವ ರೀತಿಯಲ್ಲಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಕ್ರೆಡಿಟರ್ಸ್ಗೆ ನಮ್ಮ ಈ ಆರ್ಗನೈಸೇಷನ್ ಇಂದ ಎಷ್ಟು ಅಮೌಂಟ್ ಕೊಡ್ಲಿಕ್ಕೆ ಬಾಕಿ ಇದೆ ಅನ್ನೋದನ್ನ ಅರಿತುಕೊಳ್ಬೇಕಾಗತ್ತೆ. ಇದನ್ನ ಅರಿತುಕೊಳ್ಳಿಕ್ಕೆ ಅವರ ಕ್ರೆಡಿಟರ್ಸ್ ಅಕೌಂಟ್ಗೆ ನೋಡ್ಬೇಕು, ಅಕೌಂಟ್ ಅನ್ನು ಚೆಕ್ ಮಾಡಬೇಕಾಗತ್ತೆ. ಅದರ ಒಟ್ಟಿಗೆ ಗೂಡ್ಸ್ ಯಾವ್ದೆಲ್ಲ ರಿಸೀವ್ ಆಗಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಇನ್ವಾಯ್ಸ್, ಈ ಕ್ರೆಡಿಟರ್ಸ್ ನ ಅಕೌಂಟ್ ಅಲ್ಲಿ ಎಂಟ್ರಿ ಆಗಿರ್ತದೆ, ಇಷ್ಟು ಮೊತ್ತದ ಗೂಡ್ಸ್ ಅನ್ನ ನಾವು ರಿಸೀವ್ ಮಾಡಿದ್ದೇವೆ. ಸೊ ಯು ಹ್ಯಾವ್ ಟು ಚೆಕ್ ವೆದರ್ ವಿ ಹ್ಯಾವ್ ರಿಯಲಿ ರಿಸೀವ್ಡ್ ದ ಗೂಡ್ಸ್ and also to check whether the invoices which they are claiming there, ಅಲ್ಲಿ ಇನ್ವಾಯ್ಸ್ ಯಾವ ಅಮೌಂಟಿಗೆ ಅವರು ಕೋಟ್ ಮಾಡ್ತಿದ್ದಾರೆ ಆ ಇನ್ವಾಯ್ಸಸ್ ಅವೈಲೇಬಲ್ ಇದೆಯಾ ಅಂತ ವೆರಿಫೈ ಮಾಡಬೇಕು. ಮತ್ತು ಮುಂದೆ ಗೂಡ್ಸ್ ಇನ್ವರ್ಡ್ ಬುಕ್ ಅಥವಾ ಸ್ಟಾಕ್ ಲೆಜರಿಗೆ ಹೋಗಿ ಆ ಡೇಟಿಗೆ ಆ ಅಮೌಂಟ್ ನ ಗೂಡ್ಸ್ ರಿಸೀವ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡಬೇಕು. ಸೊ ಇಫ್ ದ ಗೂಡ್ಸ್ ಇಸ್ ರಿಸೀವ್ಡ್ ಆನ್ ದಟ್ ಡೇ, ಇಟ್ ಮಸ್ಟ್ ಹ್ಯಾವ್ ಬಿನ್ ಆಕ್ಚುಲಿ ರೆಕಾರ್ಡೆಡ್ ಇನ್ ದ ಸ್ಟಾಕ್ ಲೆಜರ್. ಸ್ಟಾಕ್ ಲೆಜರ್ ಅಲ್ಲಿ ಎಂಟ್ರಿ ಆಗಿರ್ಬೇಕು, ಗೂಡ್ಸ್ ರಿಸೀವ್ ಆಗಿದೆ ಅನ್ನೋ ಒಂದು ಕನ್ಫರ್ಮೇಶನ್ ನಮಗೆ ಸಿಗುತ್ತೆ. Further, to confirm that the payees have actually received the amount, payees ಗೆ ನಿಜವಾಗ್ಲೂ ಹಣದ ಪಾವತಿ ಆಗಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಲಿಕ್ಕೆ ಸಪ್ಲೈಯರ್ಸ್ ಗೆ ಸ್ಟೇಟ್ಮೆಂಟ್ ಕಳಿಸ್ಲಿಕ್ಕೆ ಹೇಳಬೇಕು. ವಿ ಹ್ಯಾವ್ ಟು ಆಸ್ಕ್ ದೆಮ್ ಟು ಗಿವ್ ಅಸ್ ದ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಆಫ್ಟರ್ ಎ ಪರ್ಟಿಕ್ಯುಲರ್ ಇಂಟರ್ವಲ್. ಆವಾಗ ಮೊದಲು ಮಾಡಿದಂತ ಪೇಮೆಂಟ್ಸ್ಗಳು ಮತ್ತು ಅವರ ಸಪ್ಲೈ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅನ್ನು ವೆರಿಫೈ ಮಾಡಿದ್ರೆ
ಪೇ ಮಾಡಿದ್ದು ಅವ್ರಿಗೆ ರಿಸೀವ್ ಆಗಿದೆಯಾ ಅನ್ನೋದು ಕನ್ಫರ್ಮ್ ಆಗುತ್ತೆ. ಮತ್ತು ಈಗ ಬ್ಯಾಲೆನ್ಸ್ ಉಳಿದದ್ದು ನಮ್ಮ ಲೆಜರ್ ಅಕೌಂಟ್ ಒಟ್ಟಿಗೆ ಮ್ಯಾಚ್ ಆಗ್ತದಾ ಅಂತ ಕೂಡ ಚೆಕ್ ಮಾಡಲಿಕ್ಕೆ ಸಾಧ್ಯ ಇದೆ. ನೆಕ್ಸ್ಟ್, the auditor must ensure that the amounts must pertain into the business only. ಆಡಿಟರ್ನ ಇನ್ನೊಂದು ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ, ಆ ಪೇಮೆಂಟ್ ಮಾಡಿದಂತಹ ಅಮೌಂಟು ಅಥವಾ ಆ ಟ್ರಾನ್ಸಾಕ್ಷನ್ ನಿಜವಾಗ್ಲೂ ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದು ಹೌದು ಅನ್ನೋದನ್ನ ಖಾತರಿ ಮಾಡ್ಕೊಳ್ಬೇಕಾಗತ್ತೆ. ಲೆಟ್ ಅಸ್ ಟೇಕ್, ಇಫ್ ದ ಬಿಸ್ನೆಸ್ ಇಸ್ ಪರ್ಚೇಸಿಂಗ್ ದ ಬಿಸ್ನೆಸ್ ಅಸೆಟ್, ದೆನ್ ಅವರ ಮಿನಿಟ್ಸ್ ಆಫ್ ದ ಮೀಟಿಂಗ್ಸ್ ನಲ್ಲಿ ಡಿಸ್ಕಷನ್ ಆಗಿರ್ತದೆ, ಮಿನಿಟ್ಸ್ ಆಫ್ ದ ಮೀಟಿಂಗ್ ಅಲ್ಲಿ ಅಪ್ರೂವಲ್ ಆಗಿರ್ತದೆ. ಈಗ ರೆಂಟ್ ಪೇಮೆಂಟ್ ಆಗಿದ್ರೆ ರೆಂಟ್ ಅಗ್ರಿಮೆಂಟ್ ಇರ್ತದೆ, ಆರ್ಗನೈಸೇಷನ್ ನ ರೆಂಟ್ ಅಗ್ರಿಮೆಂಟ್ ಇರ್ತದೆ. ಇದೆಲ್ಲ ಪೂರಕ ದಾಖಲೆಗಳು ವಿಚ್ ವಿಲ್ ಪ್ರೂವ್ ದಟ್ ದ ಎಕ್ಸ್ಪೆಂಡಿಚರ್ ಇಸ್ ರಿಲೇಟೆಡ್ ಟು ದ ಬಿಸ್ನೆಸ್. So the voucher should be generated in the name of the organization only and not in the name of the personal name of the officer or any of the proprietor. Vouchers must have the references against the bills which have been paid. ಸೊ ಯಾವ ಬಿಲ್ಲಿಗೆ ನೀವು ಪಾವತಿ ಮಾಡ್ತಾ ಇದ್ದೀರೋ ಆ ಬಿಲ್ ನಂಬರ್ ಅನ್ನ ಆ ವೌಚರ್ಸ್ ನಲ್ಲಿ ರೆಫರೆನ್ಸ್ ನಂಬರ್ ಆಗಿ ಕೋಟ್ ಮಾಡಬೇಕಾಗತ್ತೆ. ಸೊ ಬಿಲ್ ನಂಬರ್ 10101, ಇದಕ್ಕೆ ನಾವು 10,000 ಪೇಮೆಂಟ್ ಮಾಡಿದ್ರೆ ಮಿಸ್ಟರ್ ಎಕ್ಸ್ ಅಂಡ್ ಕೋಗೆ, ಮೆಸರ್ಸ್ ಎಕ್ಸ್ ಅಂಡ್ ಕೋಗೆ, ಎಕ್ಸ್ ಅಂಡ್ ಕೋಗೆ ವೌಚರ್ ಅನ್ನ ನಾವು ಡ್ರಾಫ್ಟ್ ಮಾಡುವಾಗ ಪೇಮೆಂಟ್ ಟು ಎಕ್ಸ್ ಅಂಡ್ ಕೋ ಅಗೇನ್ಸ್ಟ್ ಬಿಲ್ ನಂಬರ್ 10101 ಫಾರ್ ರುಪೀಸ್ 10,000 ಡೇಟೆಡ್ this particular day, dated some 5th June ಅಂತ ನೆನ್ಸ್ಕೊಳ್ಳಿ. ಸೊ ರೈಟ್ ದೆನ್, ಸೊ ದೇರ್ ಬೈ ವೌಚರ್ಸ್ ವಿಲ್ ಹ್ಯಾವ್ ಅ ರೆಫರೆನ್ಸ್ ಅಗೇನ್ಸ್ಟ್ ದ ಬಿಲ್. ಸೊ ಆಡಿಟರ್ಗೆ ಏನಾದರೂ ವೆರಿಫೈ ಮಾಡಬೇಕಾದ್ರೆ ಆ ಬಿಲ್ ಅನ್ನು ತೆಗೆಸಿಕೊಂಡು ಚೆಕ್ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ನೆಕ್ಸ್ಟ್, ಇಫ್ ದ ಅಮೌಂಟ್ ಡಿಫರ್ಸ್, ಅಮೌಂಟ್ ಏನಾದರೂ ಹೆಚ್ಚು ಅಥವಾ ಕಡಿಮೆ ಇದ್ರೆ ಬಿಲ್ ಅಲ್ಲಿ ಕೋಟ್ ಮಾಡಿದಂತಹ ವೌಚರ್ ಅಲ್ಲಿ ಕೋಟ್ ಮಾಡಿದ ಅಮೌಂಟಿಗೂ ಕ್ಯಾಶ್ ಬುಕ್ ಅಲ್ಲಿ ಎಂಟರ್ ಮಾಡಿದ ಅಮೌಂಟಿಗೂ ಅಥವಾ ಇನ್ವಾಯ್ಸ್ ಅಲ್ಲಿರುವ ಅಮೌಂಟಿಗೂ ವೌಚರ್ ಅಲ್ಲಿರುವ ಅಮೌಂಟಿಗೂ ಡಿಫರೆನ್ಸ್ ಏನಾದರೂ ಇದ್ರೆ ಎನ್ಕ್ವೈರಿ ಮಾಡಬೇಕಾಗತ್ತೆ. ವೈ ದರ್ ಇಸ್ ಅ ಡಿಫರೆನ್ಸ್, ವೈ ಇಟ್ ಇಸ್ ಮೋರ್ ಆರ್ ವೈ ಇಟ್ ಇಸ್ ಲೆಸ್. ಸೊ if the answer received from the cashier or if the answer received by the clerk is not satisfactory, the auditor should make the further enquiry into these items. Then the auditor should verify the periodical statements of the accounts. Accounts ಅನ್ನ periodical statements ಅನ್ನ ವೆರಿಫೈ ಮಾಡಬೇಕು. ಸೊ ಕಳೆದ ವರ್ಷದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಕ್ರೆಡಿಟರ್ಸ್ ಪೊಸಿಷನ್ ಹೇಗಿತ್ತು, ಅದರ ಹಿಂದಿನ ವರ್ಷದ ಕ್ರೆಡಿಟರ್ಸ್ ಪೊಸಿಷನ್ ಹೇಗಿತ್ತು, ಈ ವರ್ಷದ ಕ್ರೆಡಿಟರ್ಸ್ ಪೊಸಿಷನ್ ಕಂಪ್ಯಾರಿಟಿವ್ಲಿ ಹೇಗಿದೆ, ಇದನ್ನ ವೆರಿಫೈ ಮಾಡುವಂತಹದ್ದು ಆಡಿಟರ್ನ ಜವಾಬ್ದಾರಿ. ಸೊ ದಿಸ್ ವಿಲ್ ಹೆಲ್ಪ್ ಹಿಮ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ದರ್ ಆರ್ ಎನಿ ಸಿಗ್ನಿಫಿಕೆಂಟ್ ಡಿವಿಯೇಷನ್ಸ್ and whether these deviations are matching with that of the claims made by the organization. Next, we can also the auditor shall also examine the periodical statements sent by the creditors ಕಳಿಸಿದಂತ ಸ್ಟೇಟ್ಮೆಂಟ್ ಒಟ್ಟಿಗೆ ಬುಕ್ಸ್ ಆಫ್ ಅಕೌಂಟ್ಸ್ ನ ಲೆಜರ್ ಅಕೌಂಟ್ಸ್ ನ ಬ್ಯಾಲೆನ್ಸಸ್ ಅನ್ನ ವೆರಿಫೈ ಮಾಡಬೇಕು, ವೆದರ್ ಇಟ್ ಟ್ಯಾಲೀಸ್. ಇಫ್ ಇಟ್ ಈಸ್ ನಾಟ್ ಟ್ಯಾಲಿಯಿಂಗ್ ದೆನ್ ಹಿ ಶುಡ್ ಗೋ ಫಾರ್ ಫರ್ದರ್ ಎನ್ಕ್ವೈರಿ. ಅಂಡ್ ಬಿಲ್ ಪಾಸ್ ಮಾಡುವ ಅಥಾರಿಟಿ ಬಿಲ್ ಪಾಸ್ ಮಾಡುವ ಮೊದಲು ಕ್ರೆಡಿಟರ್ಸ್ ನ ಲೆಜರ್ ಅಕೌಂಟ್ಸ್ ಅನ್ನ ವೆರಿಫೈ ಮಾಡಿಯೇ ಬಿಲ್ ಪಾಸ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಖಾತರಿ ಪಡಿಸ್ಕೊಳ್ಬೇಕಾಗತ್ತೆ ಆಡಿಟರ್ ಆದವರು. ಫರ್ದರ್, ಪೇಮೆಂಟ್ಸ್ ಮೇಡ್ ಇನ್ ಅಡ್ವಾನ್ಸ್. ಕೆಲವೊಂದು ಸಿಚುವೇಶನ್ ಅಲ್ಲಿ ಕಾಂಟ್ರಾಕ್ಚುವಲ್ ಪೇಮೆಂಟ್ಸ್ ಇರುವಾಗ ಕೆಲವೊಂದು ಮೊತ್ತಗಳನ್ನ ನಾವು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಇಫ್ ವಿ ಹ್ಯಾವ್ ಗಿವನ್ ಎ ಕಾಂಟ್ರಾಕ್ಟ್ ಟು ಎ ಕಾಂಟ್ರಾಕ್ಟರ್ ಟು ಕನ್ಸ್ಟ್ರಕ್ಟ್ ಎ ಬಿಲ್ಡಿಂಗ್. ಸೊ 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಅನ್ನ ಕಟ್ಟಿಸ್ಲಿಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ವಿ ಮೇ ಹ್ಯಾವ್ ಟು ಪೇ ಸರ್ಟನ್ ಅಮೌಂಟ್ಸ್ ಇನ್ ಅಡ್ವಾನ್ಸ್. ಸೊ ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ 25%, 30% ಅಂತ ನಾವು ಕೊಡಬೇಕಾಗತ್ತೆ. ಈ ಅಡ್ವಾನ್ಸ್ ಅನ್ನ ನೀವು ಹೇಗೆ ಟ್ರೀಟ್ ಮಾಡಿದ್ದೀರಿ? ಪೇಮೆಂಟ್ ಹೌದು, ಆದ್ರೆ ಎಲ್ಲವನ್ನೂ ಮಾಡಿಲ್ಲ, ಫುಲ್ ಪೇಮೆಂಟ್ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಫುಲ್ ಸಪ್ಲೈ ಆಫ್ ಸರ್ವಿಸು ಆಗಿಲ್ಲ ಅಥವಾ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿಲ್ಲ ಆದ್ರೆ ನೀವು ಫುಲ್ ಪೇಮೆಂಟ್ ಮಾಡಿರೋದಿಲ್ಲ. ಸೊ ಇನ್ ಸಚ್ ಎ ಸಿಚುವೇಶನ್ ಆ ಅಡ್ವಾನ್ಸ್ ಅನ್ನ ಹೇಗೆ ಟ್ರೀಟ್ ಮಾಡಿದ್ದಾರೆ, ವೆದರ್ ಇಟ್ ಇಸ್ ಬಿನ್ ಅಡ್ಜಸ್ಟೆಡ್, whether it is shown as the current asset in the balance sheet, whether it is adjusted before the final payment is made, ಇದನ್ನೆಲ್ಲ ತಿಳ್ಕೊಳ್ಬೇಕಾಗತ್ತೆ ಆಡಿಟರ್ ಆದವರು. Also, when the invoices are received in duplicate, sometimes it may so happen that the suppliers may send multiple copies of the same invoice. ಒಂದೇ ಇನ್ವಾಯ್ಸ್ ನ ಮಲ್ಟಿಪಲ್ ಕಾಪೀಸ್ ಅನ್ನು ಕಳಿಸುವ ಸಾಧ್ಯತೆ ಇರ್ತದೆ. In some organization they'll generate 6 copies of bills. ಸೊ ಒಂದು ಟ್ರಾನ್ಸ್ಪೋರ್ಟರ್ ಕಾಪಿ, ಒಂದು ಗೂಡ್ಸ್ ಅನ್ನು ಪ್ಯಾಕ್ ಮಾಡಿ ಕಳಿಸುವಾಗ ಗೂಡ್ಸ್ ನೊಟ್ಟಿಗೆ ಇನ್ನೊಂದು ಪೋಸ್ಟ್ ಅಲ್ಲಿ ಕಳಿಸ್ತಾರೆ. ಸೊ 3 copies may be received.
ಬಿಲ್ ಮಲ್ಟಿಪಲ್ ಕಾಪೀಸ್ ಬಂದಿದೆ ಅನ್ನುವ ಕಾರಣಕ್ಕೆ ಪೇಮೆಂಟ್ ಡಬಲ್ ಆಗಬಾರ್ದು. ಸೊ ಇಟ್ ಶುಡ್ ಬಿ ವೆರಿಫೈಡ್ ದ್ಯಾಟ್ ಫಾರ್ ಒನ್ invoice only payment is made only once. So this care must be taken by the client as well as the auditor. So there is a chance that ಒಂದು ಬಿಲ್ ನನ್ನ ಕ್ಯಾಶ್ ಪರ್ಚೇಸ್ ಆಗಿ ತೋರಿಸಿ ಇನ್ನೊಂದು ನನ್ನ ಕ್ರೆಡಿಟ್ ಪರ್ಚೇಸ್ ಆಗಿ ತೋರಿಸಿ ಡಬಲ್ ಪೇಮೆಂಟ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಇಂಥ ಫ್ರಾಡ್ಸ್ಗಳು ಕೂಡ ಆಗಬಹುದು. ಸೊ ಇದರ ಬಗ್ಗೆ ಆಡಿಟರ್ ಸ್ಪೆಷಲ್ ಆಗಿ ಬಿಲ್ ನಂಬರ್ ಅನ್ನು ವೆರಿಫೈ ಮಾಡಿ ಡೇಟ್ಸ್ ಅನ್ನು ವೆರಿಫೈ ಮಾಡುವಾಗ ಇದನ್ನ ಚೆಕ್ ಮಾಡಬಹುದು. ಸಿಮಿಲರ್ಲಿ ಇಫ್ ದ ಪರ್ಚೇಸಸ್ ಆರ್ ಮೇಡ್ ಬಿಫೋರ್ ದ ಕ್ಲೋಸರ್ ಆಫ್ ದ ಇಯರ್. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಮಾರ್ಚ್ 31ಗೆ ಅಕೌಂಟ್ ಬಿಸ್ನೆಸ್ ಕ್ಲೋಸ್ ಆಗುತ್ತೆ, ಬಿಸ್ನೆಸ್ ಅಕೌಂಟ್ಸ್ ಅಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗುತ್ತೆ. ಬಟ್ ನಾವು ಮಾರ್ಚ್ 25ಕ್ಕೆ ಆರ್ಡರ್ ಕೊಟ್ಟಿದ್ದೇವೆ, ಮಾರ್ಚ್ 25ಕ್ಕೆ ಪರ್ಚೇಸ್ ಆರ್ಡರ್ ಕೊಟ್ಟಿದ್ದೇವೆ, ಪರ್ಚೇಸ್ ಆರ್ಡರ್ ಕೊಟ್ಟಿದ್ದೇವೆ ಬಟ್ ಗೂಡ್ಸ್ ಇನ್ನೂ ಕೂಡ ಬಂದಿಲ್ಲ. ಗೂಡ್ಸ್ ಆರ್ ನಾಟ್ ಆಕ್ಚುಲಿ ರಿಸೀವ್ಡ್. ಇನ್ ದಟ್ ಕೇಸ್ ವಾಟ್ ಟು ಡೂ? ಇಟ್ ಶುಡ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಪಾರ್ಟ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಆರ್ಡರ್ ಕೊಟ್ಟ ಮಾತ್ರಕ್ಕೆ ಅದು ಕ್ಲೋಸಿಂಗ್ ಸ್ಟಾಕ್ ಆಗುವುದಿಲ್ಲ. ಹಿ ಶುಡ್ ಚೆಕ್ ದ the auditor must make the checking of the purchases made within a week of the closure of the year. ಕೆಲವೊಮ್ಮೆ ಏನಾಗುತ್ತೆ, ಪರ್ಚೇಸಸ್ ಅನ್ನು ಇನ್ಫ್ಲೇಟ್ ಮಾಡ್ಲಿಕ್ಕೋಸ್ಕರ ಇಂಥದ್ದು ಪರ್ಚೇಸಸ್ ಆರ್ಡರ್ ಕೊಟ್ಟು ಪರ್ಚೇಸಸ್ ಆರ್ಡರ್ ಕಾಪಿ ಮೇಲೆ ಪರ್ಚೇಸ್ ಆಗಿದೆ ಅಂತ ತೋರಿಸುವ ಸಾಧ್ಯತೆ ಇರ್ತದೆ. ಸೊ ದೇ ಶುಡ್ ಬಿ ವೆರಿ ಕೇರ್ಫುಲ್. Purchases orders placed within a week of the close of the year should be verified again. Only if the goods have been really received and recorded in the goods received register, the same shall be considered as purchases. Otherwise, such transaction should be excluded. With these points, we wind up this particular session. See you in the next session. Till then, take care. Goodbye.